ನಮಸ್ಕಾರ ವೀಕ್ಷಕರೇ. ಜಾರ್ಖಂಡ್ ಹೋರಾಟದಲ್ಲಿ ಅಂತಿಮವಾಗಿ ವಿದ್ಯಾರ್ಥಿಗಳಿಗೆ ಗೆಲುವಾಗಿದೆ. ಸರ್ಕಾರ ವಿದ್ಯಾರ್ಥಿಗಳ ಬಹುತೇಕ ಬೇಡಿಕೆಗೆ ಒಪ್ಪಿದೆ ಅನ್ನೋದನ್ನ ನಿನ್ನೆಯಿಂದ ನೋಡ್ತಾ ಇದ್ದೀರಾ. ಅಲ್ಲಿಗೆ ಇದು ಇತ್ಯರ್ಥ ಆಯ್ತಾ? ಇನ್ನು ಮುಂದೆ ಈ ವಿಚಾರದಲ್ಲಿ ಜಾರ್ಖಂಡ್ ಸರ್ಕಾರಕ್ಕೆ ಸಮಸ್ಯೆ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದ್ರೆ ಜಾರ್ಖಂಡ್ ವಿದ್ಯಾರ್ಥಿಗಳ ಸೈಲೆಂಟ್ ಗೆಲುವು ದೇಶಕ್ಕೆ ಹಾಗೂ ವಿಪಕ್ಷ ನಾಯಕರಿಗೆ ಅತ್ಯಂತ ಪವರ್ಫುಲ್ ಮೆಸೇಜ್ ಒಂದು ರವಾನೆ ಮಾಡಿದೆ. ಇದು ಮುಂದೆ ನಡೆಯೋ ಪ್ರೊಟೆಸ್ಟ್ ಹಾದಿಯನ್ನ ಬದಲಿಸೋದರ ಜೊತೆಗೆ ಪ್ರೊಟೆಸ್ಟ್ ಅನ್ನ ರಾಜಕೀಯ ಮಾಡೋದಕ್ಕೆ ಯತ್ನಿಸಿ ಬೇರೆ ಬೇರೆ ರೀತಿಯ ಲಾಭ ಪಡೆಯುವವರಿಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ಜೆನ್ಜಿ ಅನ್ನೋ ಲೇಬಲ್ ಇಟ್ಕೊಂಡು ದೇಶಕ್ಕೆ ಮಾರಕವಾಗೋ ಕೃತ್ಯ ನಡೆಸೋದಕ್ಕೆ ಹಾಕಿದ್ದ ಪ್ಲಾನ್ಗಳಿಗೂ ಕೂಡ ಬಹುದೊಡ್ಡ ಹೊಡೆತ ಬಿದ್ದಂತಾಗಿದೆ. ಆದ್ರೆ ಇದರ ಬೆನ್ನಲ್ಲೇ ವಿದ್ಯಾರ್ಥಿಗಳ ಗೆಲುವನ್ನ ಜಾರ್ಖಂಡ್ ಸರ್ಕಾರದ ಗೆಲುವು ಅಂತ ತಿರುಗಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದರ ನಂತರ ಒಂದು ನಡೆದ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಜನರು ಎರಡನ್ನೂ ಕಂಪೇರ್ ಮಾಡಿದ್ದು, ಯಾವುದು ಸರಿ ಯಾವುದು ತಪ್ಪು, ಯಾರ ವಾದ ಸರಿ ಇದೆ ಯಾರದು ತಪ್ಪಿದೆ, ಯಾರು ಅಸಲಿ ವಿದ್ಯಾರ್ಥಿಗಳು ಯಾರು ನಕಲಿ, ಇದೆಲ್ಲವನ್ನ ಗಮನಿಸಿರೋದು ಈಗ ಹಳೆ ಸುದ್ದಿ. ಅಸೆಂಬ್ಲಿ ಮಾರ್ಚ್ಗೆ ಮುಂದಾಗಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು, ರಾಹುಲ್ ಹಾಗೂ ಹೇಮಂತ್ ಸೊರೆನ್ಗೆ ನೆಗೆಟಿವ್ ತರಿಸಿದ್ರು, ವಿದ್ಯಾರ್ಥಿಗಳನ್ನ ಮಾತಾಡಿಸೋದಕ್ಕೆ ಮುಂದಾಗ್ಲಿಲ್ಲ. ಅದೇ ರೀತಿ ಲಾಠಿ ಚಾರ್ಜ್ಗೆ ಹೆದರಿ ವಿದ್ಯಾರ್ಥಿಗಳು ಕೂಡ ತಮ್ಮ ಪ್ರೊಟೆಸ್ಟ್ ಅನ್ನ ನಿಲ್ಲಿಸಲೇ ಇಲ್ಲ. ಇದನ್ನ ಹೀಗೆ ಬಿಟ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಕಡೆಯಿಂದ ಕೂಡ ಸೊರೆನ್ಗೆ ಪ್ರೆಷರ್ ಬರೋದಕ್ಕೆ ಶುರುವಾಗುತ್ತೆ. ಅಂತಿಮವಾಗಿ ಒಂದು ಇತ್ಯರ್ಥಕ್ಕೆ ಬರೋಣ ಅಂತ ಕೆಲವೊಂದು ವಿಚಾರಗಳಿಗೆ ಸೊರೆನ್ ಸರ್ಕಾರ ಒಪ್ಪಿಗೆ ನೀಡಿ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸುತ್ತೆ. ಆದ್ರೆ ಇದು ಹೋರಾಟದ ತೀವ್ರತೆಯನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಯ್ತೆ ಹೊರತು ಹೋರಾಟಕ್ಕೆ ಫುಲ್ ಸ್ಟಾಪ್ ಇಡುವಲ್ಲಿ ಅಲ್ಲ. ಅದರ ಬಗ್ಗೆ ಹೇಳೋ ಮುನ್ನ ಮೊದಲಿಗೆ ವಿದ್ಯಾರ್ಥಿಗಳು ಕೊಟ್ಟ ಮೆಸೇಜ್ ಏನು ಅನ್ನೋದನ್ನ ತಿಳಿಸ್ತೀವಿ. ಒಂದು ಹೋರಾಟ ನಡಿಬೇಕು ಅಂದ್ರೆ ಅಲ್ಲಿ ಹಂಗಾಮ ಮಾಡಬೇಕು, ವಿವಿಧ ಪ್ರಭೇದದ ಜನರನ್ನ ಕರ್ಕೊಂಡು ಬರಬೇಕು, ದೇಶ ವಿರೋಧಿ ಹೇಳಿಕೆಗಳು, ಅದಕ್ಕೆ ಬೆಂಬಲಿಸೋ ಎಕೋಸಿಸ್ಟಮ್ ಕರೆತರಬೇಕು ಅನ್ನೋದನ್ನ ಸಿಜೆಪಿ ಹೋರಾಟದ ಮೂಲಕ ಒಂದು ಅಜೆಂಡಾ ಸೆಟ್ ಮಾಡಿ ಇಟ್ಟಿದ್ರು. ಆದ್ರೆ ಅದನ್ನ ಜಾರ್ಖಂಡ್ ವಿದ್ಯಾರ್ಥಿಗಳು ಪುಡಿ ಪುಡಿ ಮಾಡಿದ್ರು. ಪಿಎಂ ಅಥವಾ ಸಿಎಂ ವಿರುದ್ಧ ಕೆಟ್ಟ ಮಾತುಗಳನ್ನ ಆಡ್ಲಿಲ್ಲ, ಕಲ್ಲೆಸೆತ ನಡೆಸಲಿಲ್ಲ, ಆಜಾದಿ ಅನ್ನೋ ದೇಶ ವಿಭಜನೆ ಘೋಷಣೆಯನ್ನ ಕೂಗ್ಲಿಲ್ಲ, ಪೊಲೀಸರ ಮೇಲೆ ಅಟ್ಯಾಕ್ ನಡೆಸಲಿಲ್ಲ, ವಿದೇಶಗಳಿಂದ ಸ್ವಿಗ್ಗಿ ಹಾಗೂ ಝೊಮ್ಯಾಟೋದಲ್ಲಿ ಫುಡ್ ಆರ್ಡರ್ ಆಗ್ಲಿಲ್ಲ, ಬಿರಿಯಾನಿ ಹಂಚೋದಕ್ಕೆ ಜುನೈದ್ ಬಾಯ್ ಬರಲಿಲ್ಲ, ಮೆಟಾ ಹಾಗೂ ಇನ್ನಿತರೆ ಸಂಸ್ಥೆಗಳ ಬೆಂಬಲದಿಂದ ರೀಲ್ಸ್ ಅನ್ನ ಹರಡಿಸೋ ಕೆಲಸವೂ ಆಗ್ಲಿಲ್ಲ, ಫಾರಿನ್ ಫಂಡಿಂಗ್ ಬಗ್ಗೆ ಒಂದೇ ಒಂದು ಮಾಹಿತಿಗಳು ಬರಲಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲವನ್ನ ಘೋಷಣೆ ಮಾಡಲಿಲ್ಲ, ಬಾಲಿವುಡ್ ಸೇರಿದಂತೆ ಇನ್ನಿತರೆ ಕಡೆಗಳಲ್ಲಿ ಖಾಲಿ ಕೂತ ಗಣ್ಯರು ಬೆಂಬಲ ಕೊಡ್ಲಿಲ್ಲ, ಊರಿಗೆಲ್ಲ ನ್ಯಾಯ ಹೇಳೋರು ನಾವೇ ಅಂತ ಗುರುತಿಸಿಕೊಂಡಿದ್ದವರು ಬರಲಿಲ್ಲ. ಜೆನ್ಜಿಗಳು ಅಂದ್ರೆ ಬೇಕಾ ಬಿಟ್ಟಿ ಬಟ್ಟೆ ತೊಟ್ಟು ಸೊಂಟದ ಕೆಳಗಿನ ಮಾತುಗಳನ್ನ ಆಡ್ತಾರೆ ಅನ್ನೋದಕ್ಕೂ ಅಲ್ಲಿ ಆಸ್ಪದ ಇರಲಿಲ್ಲ. ಅಯ್ಯಯ್ಯೋ ಅಮ್ಮಮ್ಮ ಅಂತ ಕಣ್ಣೀರು ಹಾಕಿ ಜನರ ಭಾವನೆಗಳನ್ನ ಕೆರಳಿಸೋರು ಯಾರು ಕೂಡ ಅಲ್ಲಿ ಬರಲಿಲ್ಲ. ಇನ್ನು ಹೇಳ್ತಾ ಹೋದ್ರೆ ಇಂಥ ಸಾಕಷ್ಟು ವಿಚಾರಗಳು ಸಿಗ್ತಾನೆ ಹೋಗುತ್ತೆ. ಇದ್ಯಾವುದೂ ಇಲ್ಲದೆಯೇ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಯಶಸ್ವಿಯಾಗಿದೆ. ಯಾವುದನ್ನ ಮಾಡ್ಲಿಲ್ಲ ಅನ್ನೋದರ ಜೊತೆಗೆ ಏನನ್ನ ಮಾಡಿದ್ರು ಅನ್ನೋದನ್ನ ಹೇಳದೇ ಇದ್ರೆ ವಿದ್ಯಾರ್ಥಿಗಳ ತ್ಯಾಗಕ್ಕೆ ಬೆಲೆ ಕೊಟ್ಟಂತೆ ಆಗೋದಿಲ್ಲ. ಆರಂಭದಿಂದ ಕೊನೆಯ ತನಕ ಎಕ್ಸಾಮ್ ಕುರಿತಂತೆ ಮಾತ್ರ ಮಾತನಾಡಿದ್ದು, ಕದ್ದು ಮುಚ್ಚಿ ಸಮೋಸ ತಿನ್ನದೆ ಜನರ ಮುಂದೆ ಉಪವಾಸ ಕೂತಿದ್ದು, ಮಳೆ ಬಂದರೂ ಉತ್ಸಾಹ ಕಡಿಮೆ ಆಗದೆ ಕೂತ ಜಾಗದಿಂದ ಕದಲದೇ ಇದ್ದಿದ್ದು, ಯಾರೋ ಒಬ್ಬ ಉಪವಾಸ ಮಾಡ್ತಾ ಇದ್ದಾನೆ ಅವನ ಹೆಸರಲ್ಲಿ ನಾವು ಎಂಜಾಯ್ ಮಾಡೋಣ ಅಂತ ಕೀಚಕ ಬುದ್ಧಿ ತೋರಿಸದೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಉಪವಾಸ ಕೂತಿದ್ದು, ಲಾಠಿ ಏಟು ಕೊಟ್ಟರು ಸಿಎಂ ವಿರುದ್ಧ ಕೆಟ್ಟ ಭಾಷೆ ಪ್ರಯೋಗಿಸದೆ ಯಾವ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ರೋ ಅದನ್ನ ಮಾತ್ರ ಮಾಡಿದ್ದು, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಕೈ ಹಿಡಿದ ವಿಚಾರ. ಇದೇ ಈಗ ಜೆನ್ಜಿ ಅನ್ನೋ ಹೆಸರಲ್ಲಿ ಹಂಗಾಮ ಮಾಡುವವರಿಗೆ ಹೊಡೆತ ಕೊಡ್ತಾ ಇರೋದು. ಬಣ್ಣ ಬಣ್ಣದ ಮಾತುಗಳು, ಚಿತ್ರ ವಿಚಿತ್ರ ಹಾವಭಾವಗಳು, ಸಿಕ್ಕವರ ಬಗ್ಗೆ ಸಿಕ್ಕಂತೆ ಮಾತನಾಡೋದು, ಹೀಗೆಲ್ಲ ಮಾಡಿದ್ರೆ ಮಾತ್ರ ಅವರು ಜೆನ್ಜಿ, ಎಲ್ಲಾ ಜೆನ್ಜಿಗಳು ಹೀಗೇ ಇರಬೇಕು ಅನ್ನೋ ರೀತಿ ನವ ಯುವಕರ ತಲೆಯಲ್ಲಿ ವಿಷ ಬೀಜ ಬಿತ್ತೋದಕ್ಕೆ ನೋಡಿದ್ರು. ಆದ್ರೆ ಅದರ ಮುಂದಿನ ಹಂತದಲ್ಲೇ ಎಲ್ಲಾ ಜೆನ್ಜಿಗಳು ಈ ರೀತಿ ಇರಬೇಕು ಅಂತೇನಿಲ್ಲ, ಕೇವಲ ಜಿರಳೆಗಳು ಮಾತ್ರ ಆ ರೀತಿ ಇರುತ್ತವೆ, ಒಳ್ಳೆ ಅಪ್ಪ ಅಮ್ಮನಿಂದ ಒಳ್ಳೆ ಸಂಸ್ಕಾರ ಕಲಿತವರ ಹೋರಾಟ ಕೇವಲ ಅವರ ಭವಿಷ್ಯದ ಹಿತದೃಷ್ಟಿಗೆ ಸೀಮಿತ ಆಗಿರುತ್ತೆ ಅನ್ನೋದನ್ನ ಜಾರ್ಖಂಡ್ ವಿದ್ಯಾರ್ಥಿಗಳು ತೋರಿಸಿಕೊಟ್ರು. ಇನ್ನು ಸರ್ಕಾರದ ಸ್ಪಂದನೆ. ಮೊದಲಿಗೆ ಯಾವುದಕ್ಕೆ ಸರ್ಕಾರ ಒಪ್ಪಿಕೊಳ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ಹಾಗೂ ನಂತರದ ಸೆಲೆಕ್ಷನ್ ಪ್ರಕ್ರಿಯೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಈ ಪರೀಕ್ಷೆಗಳು ಹಾಗೂ ರಿಸಲ್ಟ್ ಸೇರಿದಂತೆ ಸಂಬಂಧಪಟ್ಟ ಪ್ರಕ್ರಿಯೆಗಳನ್ನ ಲಕ್ನೋ ಮೂಲದ ಟಿಡಿಪಿಎಲ್ ಸಂಸ್ಥೆ ನೋಡಿಕೊಳ್ತಾ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಸುಧಾರಣೆ ತರಿಸೋದಕ್ಕೆ ಹೊಸ ಕಮಿಟಿ ರಚನೆ ಮಾಡೋ ಬಗ್ಗೆ ಸರ್ಕಾರ ಭರವಸೆ ಕೊಟ್ಟಿದೆ. ರಿಟೈರ್ಡ್ ಜಡ್ಜ್ಗಳ ಕಮಿಟಿಯೊಂದನ್ನ ರಚನೆ ಮಾಡೋ ಮೂಲಕ ಎಕ್ಸಾಮ್ ಪ್ರಕ್ರಿಯೆಯಲ್ಲಿ ಆಗ್ತಾ ಇದ್ದ ಸಮಸ್ಯೆಗಳು, ಸೆಲೆಕ್ಷನ್ ನಲ್ಲಿ ಆಗ್ತಾ ಇದ್ದ ಗೋಲ್ಮಾಲ್ ಹಾಗೂ ಇತರೆ ಸ್ಕ್ಯಾಮ್ಗಳ ತನಿಖೆಗೆ ಆದೇಶ ನೀಡಲಾಗಿದೆ.
ಕೇವಲ ಈ ವರ್ಷದ್ದು ಮಾತ್ರವಲ್ಲದೆ 2014ರಿಂದ ಇಲ್ಲಿಯ ತನಕ ನಡೆದ ಎಲ್ಲಾ ಎಕ್ಸಾಮ್ಗಳಲ್ಲಿ ಆಗಿರೋ ಗೋಲ್ಮಾಲ್ಗಳ ಬಗ್ಗೆ ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಮಂತ್ ಸೊರೇನ್ ಸರ್ಕಾರ ಪ್ರಾಮಿಸ್ ಮಾಡಿದೆ. ಆದ್ರೆ ಇಷ್ಟಕ್ಕೆ ಎಲ್ಲವೂ ಮುಗಿತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಪ್ರೊಟೆಸ್ಟ್ ಕೂತಿದ್ದ ವಿದ್ಯಾರ್ಥಿಗಳು ಮೊದಲ ದಿನದಿಂದ ಕೇಳ್ತಾ ಇರೋದೇ ಇದರ ತನಿಖೆಯನ್ನ ಸಿಬಿಐಗೆ ನೀಡಿ ಅಂತ. ಅದಕ್ಕೆ ಸರ್ಕಾರ ಒಪ್ಪಿಲ್ಲ. ಬದಲಿಗೆ ರಾಜ್ಯ ಸರ್ಕಾರದ ಅಡಿಯಲ್ಲೇ ಒಂದು ಕಮಿಟಿ ಮಾಡಿ ತನಿಖೆ ಮಾಡಿಸ್ತಾ ಇದೆ. ಇದು ಯಾಕೆ ಅನ್ನೋದು ಎಲ್ಲರಲ್ಲೂ ಇರೋ ಅಚ್ಚರಿ. ನೀಟ್ ಪೇಪರ್ ಲೀಕ್ ಆದಾಗ ಇಮ್ಮಿಡಿಯೇಟ್ ಆಗಿ ಅದನ್ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿದ್ರು. ಜಾರ್ಖಂಡ್ ಸರ್ಕಾರ ಕ್ರಮ ತಗೊಳ್ಳೋ ಭರವಸೆ ನೀಡೋದಕ್ಕೆ ಇಷ್ಟು ಸುದೀರ್ಘ ದಿನ ಬೇಕಾಯ್ತು. ಇಷ್ಟಾದ ಬಳಿಕವೂ ಸಿಬಿಐಗೆ ನೀಡೋದಕ್ಕೆ ಒಪ್ತಾ ಇಲ್ಲ ಅಂದ್ರೆ ಏನರ್ಥ? ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳು ಹಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟವರು ಭಾಗಿಯಾಗಿದ್ದಾರಾ ಅನ್ನೋ ಅನುಮಾನ ಮೂಡೋದಕ್ಕೆ ಇದು ದಾರಿ ಮಾಡಿ ಕೊಡ್ತಾ ಇದೆ. ಅದರಿಂದ ಸರ್ಕಾರ ಬಂದು ಭರವಸೆ ಕೊಟ್ಟರು ಈ ವಿಚಾರದಲ್ಲಿ ನಮಗೆ ತೃಪ್ತಿ ಇಲ್ಲ, ಆದ್ರಿಂದ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸರಿ, ದೊಡ್ಡ ಹೊಡೆತದಿಂದ ಈಗ ಸರ್ಕಾರ ಬಚಾವಾಗಿದೆಯಲ್ವಾ, ಇದನ್ನ ಕವರ್ ಅಪ್ ಮಾಡಿಕೊಳ್ತಾರಾ ಅಂತ ಕೇಳಿದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಈಗ ನಡೆದಿರೋ ಘಟನೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಯಾವುದೇ ವಿದ್ಯಾರ್ಥಿಗಳು ಯಾರ ರಾಜೀನಾಮೆಯನ್ನು ಕೇಳಲಿಲ್ಲ. ಆದ್ರೆ ನೈತಿಕ ಹೊಣೆ ಹೊತ್ತು ಸಿಎಂ ಅಥವಾ ರಾಹುಲ್ ತಮ್ಮ ಸರ್ಕಾರದ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಿಸ್ಬೇಕಿತ್ತು, ಆ ಕೆಲಸವನ್ನ ಮಾಡಲಿಲ್ಲ. ಸರಿಯಾದ ಪ್ರತಿಕ್ರಿಯೆ ನೀಡೋದಕ್ಕೆ ಇಷ್ಟು ಟೈಮ್ ತೆಗೆದುಕೊಂಡ್ರು. ಕೇಂದ್ರದ ವಿರುದ್ಧ ಅಂದಾಗ ಎಷ್ಟೆಲ್ಲಾ ವಿಪಕ್ಷಗಳು ಒಗ್ಗೂಡಿ ಎಷ್ಟೆಲ್ಲಾ ಹಂಗಾಮ ಮಾಡಿದ್ರು. ಇದೆಲ್ಲವನ್ನ ಕೂಡ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರು ಗಮನಿಸ್ತಾ ಇರ್ತಾರೆ. ಒಂದು ವೇಳೆ ಈ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನ ಅನೌನ್ಸ್ ಮಾಡಿದ್ರೆ ಇದು ರಾಜಕೀಯ ಅಂತ ಬ್ರ್ಯಾಂಡ್ ಆಗ್ತಾ ಇತ್ತು. ಆದ್ರೆ ಹಾಗೆ ಮಾಡದೇ ಇರೋದೇ ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ದೊಡ್ಡ ವೇದಿಕೆಯನ್ನ ರೆಡಿ ಮಾಡಿ ಕೊಡ್ತಾ ಇದೆ. ಇನ್ನು ಇದೆಲ್ಲದರ ಅರಿವಿರೋದ್ರಿಂದಲೇ ಈಗ ಹೊಸ ರೀತಿಯ ರಾಜಕೀಯ ದಾಳ ಉರುಳಿಸೋ ಕೆಲಸ ಆಗ್ತಾ ಇದೆ. ವಿದ್ಯಾರ್ಥಿಗಳ ಗೆಲುವನ್ನ ರಾಹುಲ್ ಹಾಗೂ ಹೇಮಂತ್ ಸೊರೇನ್ ಗೆಲುವು ಅನ್ನೋ ಬಾಲಿಶ ಹೇಳಿಕೆ ಜಾರ್ಖಂಡ್ ನಾಯಕರ ಕಡೆಯಿಂದ ಬರ್ತಾ ಇದೆ. ವಿದ್ಯಾರ್ಥಿಗಳ ಬಗ್ಗೆ ತೀವ್ರ ಕಾಳಜಿ ವಹಿಸಿದ್ದ ರಾಹುಲ್ ಗಾಂಧಿ ಸೊರೇನ್ಗೆ ಸಲಹೆ ನೀಡಿ ಕೊನೆಗೂ ನ್ಯಾಯ ಕೊಡಿಸಿದ್ದಾರೆ. ಇದು ನಮ್ಮ ಗೆಲುವು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇದು 1950 ಅಥವಾ 1960 ಅಲ್ಲದೆ 2026 ಆಗಿರೋದ್ರಿಂದ ಇಂಥ ಮಾತುಗಳನ್ನ ಜನರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಡೌಟ್. ಯಾಕಂದ್ರೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಈ ಕೊನೆಗೂ ಗೆಲುವು ಸಿಗ್ತಾ ಇರ್ಲಿಲ್ಲ, ಬದಲಾಗಿ ಆರಂಭದಲ್ಲೇ ಇತ್ಯರ್ಥ ಮಾಡ್ತಾ ಇದ್ರು. ಆದ್ರಿಂದ ಯಾರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಬ್ಯಾಕ್ ಟು ಬ್ಯಾಕ್ ವಿದ್ಯಾರ್ಥಿಗಳ ಹೋರಾಟದಿಂದ ಜನರಿಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ಬಿಟ್ಟಿದೆ. ಅಲ್ಲದೆ ಇದರ ಸೈಡ್ ಎಫೆಕ್ಟ್ ಕೇವಲ ರಾಜಕೀಯ ನಾಯಕರಿಗಷ್ಟೇ ಅಲ್ಲ, ಆಂದೋಲನ ಜೀವಿಗಳ ಮೇಲೂ ಬೀಳ್ತಾ ಇದೆ. ಇನ್ನು ಮುಂದೆ ಯಾವ ಹೋರಾಟ ನಡೆದ್ರೂ ಅಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದರ ಮೇಲೆ ಜನರು ತಮ್ಮ ನಿಲುವನ್ನ ತೆಗೆದುಕೊಳ್ಳುವ ಮಟ್ಟಕ್ಕೆ ಬಂದು ನಿಂತಿದೆ. ಎಡಚರರು ಹಾಗೂ ಆಂಟಿ ಹಿಂದೂ ಮೈಂಡ್ ಸೆಟ್ ಇರುವವರೆಲ್ಲ ಸೇರ್ತಾ ಇದ್ದಾರೆ ಅಂದ್ರೆ ಖಂಡಿತ ಇದು ಒಳ್ಳೆ ಉದ್ದೇಶಕ್ಕೆ ನಡೀತಾ ಇರೋದಲ್ಲ. ಇದರ ಹಿಂದೆ ನಾನಾ ರೀತಿಯ ದುಷ್ಟಶಕ್ತಿಗಳು ಇರ್ಬೋದು ಅನ್ನೋ ಅನುಮಾನ ಜನರಿಗೆ ಬರೋ ಸಾಧ್ಯತೆ ಇದೆ. ಇದು ಅವರವರ ಸ್ವಯಂಕೃತ ಅಪರಾಧವೇ ಹೊರತು ಇದಕ್ಕೆ ಯಾರು ಹೊಣೆಯಲ್ಲ ಅನ್ನೋದು ಜನಸಾಮಾನ್ಯರ ಅನಿಸಿಕೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.